ನಮಸ್ಕಾರ ಮೇಡಮ್ ಅವರೇ. ಓ ನಮಸ್ಕಾರ ನಮಸ್ಕಾರ. ಏನಾಗಬೇಕಾಗಿತ್ತು ಹೇಳಿ ಮೇಡಮ್. ನನ್ನ ಹೆಸರು ರಾಣಿ ಅಂತನ. ನಮ್ಮಮ್ಮ 2 ದಿವಸದಿಂದನ ಕಾಣೆಯಾಗಿದ್ದಾರೆ. ಅದಕ್ಕೇನೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಹೌದಾ, 2 ದಿವಸದಿಂದ ಕಾಣೆಯಾಗಿದ್ದಾರಾ? ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಎಲ್ಲಿಗಾದ್ರೂ ಹೋಗಿದ್ರಾ? ಹೊರಗಡೆ ಹೋಗ್ಬಿಟ್ಟು ಮನೆಗೆ ಬಂದಿಲ್ವಾ ಅಥವಾ ಹೆಂಗೆ? ಮನೆಯಿಂದನೇ ಕಾಣಿಸ್ತಾನೆ ಇಲ್ವಾ? ಹೊರಗಡೆ ಎಲ್ಲೂ ಹೋಗಿಲ್ಲ ಮೇಡಮ್ ಅವರೇ, ಮನೆಯಲ್ಲಿಂದನೇ. ರಾತ್ರಿ ಮಲಗಿದ್ದವರು ಬೆಳಗ್ಗೆ ಎದ್ದು ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕಂತಾನ ಬಂದಿದ್ದೀನಿ. ಹೌದಾ, ಮತ್ತೆ ನಿಮ್ದು ಮದುವೆ ಆಗಿದೆಯಾ? ನಂದಾಗಿದೆ ಮೇಡಮ್ ಅವರೇ, ನಾನು ಗಂಡನ ಮನೇಲಿದ್ದೀನಿ. ಮತ್ತೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಏನಾದ್ರೂ ಕಿಡ್ನಾಪ್ ಮಾಡಿಸಿರ್ಬೋದು ಅಂತನಾ? ನಿಮ್ಮ ಅಪ್ಪ ಮತ್ತೆ ನಿಮ್ಮ ಮನೇಲಿ ಇನ್ಯಾರಿದ್ದಾರೆ? ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಜ್ಜಿ ಇದ್ದಾರೆ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಆಮೇಲೆ ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ, ತಮ್ಮನ ಹೆಂಡತಿ ಇದ್ದಾಳೆ. ಇಷ್ಟು ಜನ ಇದ್ದಾರೆ ಮೇಡಮ್ ಅವರೇ. ಆದ್ರೆ ನಮ್ಮಮ್ಮ ಮಾತ್ರ ಕಾಣಿಸ್ತಾ ಇಲ್ಲ. ಅವರು ಎಲ್ಲ ಕಡೆ ಹುಡುಕಿದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ಅದಕ್ಕೇನೆ ಅವರು ಕಂಪ್ಲೇಂಟ್ ಕೊಡೋಣ ಅಂತನ ಮಾತಾಡ್ತಾ ಇದ್ರು. ಅದಕ್ಕೆ ನಾನೇ ಮುಂಚೆನೆ ಕಂಪ್ಲೇಂಟ್ ಕೊಡೋಣ ಅಂತನ ಬಂದಿದ್ದೀನಿ. ನನಗೆ ಒಬ್ಬರ ಮೇಲೆ ಅನುಮಾನ ಇದೆ, ಅದಕ್ಕೇನೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀನಿ. ಹೌದಾ, ಯಾರ ಮೇಲೆ ಅನುಮಾನ ನಿಮಗೆ? ಏನು ಕಿಡ್ನಾಪ್ ಆಗಿದ್ದಾರೆ ಅಂತನಾ? ಅಥವಾ ನಿಮ್ಮ ಅಮ್ಮನಿಗೆ ಆರೋಗ್ಯ ಚೆನ್ನಾಗಿತ್ತಾ? ಹುಷಾರಾಗಿದ್ರು ತಾನೆ? ಮೆಂಟಲ್ ಹೆಲ್ತ್ ಎಲ್ಲನ ಚೆನ್ನಾಗಿತ್ತಾ? ಅಯ್ಯೋ ಮೇಡಮ್ ಅವರೇ, ತುಂಬ ಚೆನ್ನಾಗಿದ್ರು ಅವರು. ಆದರೆ ಇದಕ್ಕಿದ್ದಂಗೆ ಕಾಣೆ ಆಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣನೇ ಒಬ್ರು ಇದ್ದಾರೆ. ಅವರೇ ನನ್ನ ಮೇಲೆ, ಅವ್ರ ಮೇಲೆ ನನಗೆ ಅನುಮಾನ ಐತೆ. ಅದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ತಗೊಂಡು ಅವ್ರನ್ನ ಒದ್ದು ವಿಚಾರಣೆ ಮಾಡಿ ನಮ್ಮಮ್ಮ ಎಲ್ಲಿದ್ದಾರೆ ಅಂತನ ಹುಡುಕ್ಸ್ಕೊಡಿ. ಸರಿ ಆಯ್ತಮ್ಮ. ಯಾರ ಮೇಲೆ ನಿಮ್ಮ ಅನುಮಾನ? ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು? ಇನ್ಯಾರು? ನನ್ನ ತವ್ರ ಮನೆಗೇನೆ ನಮ್ಮ ಅಮ್ಮನ ವಿರುದ್ಧ ನಮ್ಮ ಸ್ಲತ್ ಮಾಡ್ತಿದ್ಲಲ್ಲ ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಹೆಂಡತಿ, ಅವಳ ಮೇಲೇನೆ ಕಂಪ್ಲೇಂಟ್ ಕೊಡಬೇಕು ಮೇಡಮ್ ಅವರೇ. ಅವಳೇನೆ ನಮ್ಮ ಅಮ್ಮನ ಕಿಡ್ನಾಪ್ ಮಾಡಿಸಿರೋದು. ಮೊದಲು ಅರೆಸ್ಟ್ ಮಾಡಿ ಒದ್ದು ಒಳಗಾಕ್ರಿ. ಹೌದಾ, ನಿಮ್ಮ ಅತ್ತಿಗೆ ಅವ್ರ ಹೆಸರೇನು? ಅವರು ಎಲ್ಲಿದ್ದಾರೆ ಈಗ? ಯಾರಪ್ಪ ನೀವು? ಯಾರು ನೀವು? ಏನಾಗಬೇಕಾಗಿತ್ತು? ಯಾಕೆ ಇಷ್ಟೊಂದು ಜನ ಒಂದೇ ಸಲ ಬಂದಿದ್ದೀರಲ್ಲ? ರಾಣಿ ಕಂಪ್ಲೇಂಟ್ ಕೊಟ್ಟ? ಏನಂತ ಕಂಪ್ಲೇಂಟ್ ಕೊಟ್ಟೆ? ಕೊಟ್ಟಿದ್ದೀನಿ ಕಂಪ್ಲೇಂಟ್, ಕಿಡ್ನಾಪ್ ಕಂಪ್ಲೇಂಟ್. ಮೇಡಮ್ ಅವರೇ, ಇಲ್ಲೇ ಇದ್ದಾಳೆ ನೋಡ್ರಿ, ಇವಳೇನೆ. ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಹೆಂಡತಿ. ಇವ್ರು ನಿಮ್ಮ ಅಣ್ಣನ? ನಿಮ್ಮ ಅತ್ತಿಗೆನ ಇವರು? ಹೌದು ಮೇಡಮ್ ಅವರೇ, ಇವಳೇನೆ ಶ್ರೀದೇವಿ ಅಂತಂದ್ರೆ. ಇವಳನ್ನೇ ಅರೆಸ್ಟ್ ಮಾಡ್ಬೇಕಾಗಿರೋದು ನೀವು. ಅರೆಸ್ಟಾ? ಏನು ಹೇಳ್ತಾ ಇದೆಯಾ ರಾಣಿ? ನೀನು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾ? ಮೇಡಮ್, ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ನನ್ನ ತಂಗಿ? ಶ್ರೀದೇವಿ ಅಂತನ? ನೀವು ಇವ್ರ ಅಣ್ಣನ? ರಾಣಿ ಅವ್ರ ಅಣ್ಣನ ನೀವು? ಇವ್ರು ನಿಮ್ಮ ಹೆಂಡತಿನ? ಹೌದು ಮೇಡಮ್, ನನ್ನ ಹೆಸರು ರವಿ ಅಂತ. ಇವಳೇ ನನ್ನ ಹೆಸರು, ನನ್ನ ಹೆಂಡತಿ ಶ್ರೀದೇವಿ. ಇವಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳ ರಾಣಿ? ಇಲ್ಲ ಮೇಡಮ್ ಅವರೇ, ಇವಳು ಮಾತು ನಂಬಕ್ಕೆ ಹೋಗ್ಬೇಡಿ. ಇವಳು ಅಂತವಳಲ್ಲ, ಕಿಡ್ನಾಪ್ ಮಾಡಿಸೋ ಅಂತವಳಲ್ಲ. ಇವಳಿಗೇನು ವಿಷಯನೇ ಗೊತ್ತಿಲ್ಲ. ನಮ್ಮಮ್ಮಯ್ಯ ಕಳೆದೋಗಿರೋದೇ ಈ ವಿಷಯ ಗೊತ್ತೇ ಇರಲಿಲ್ಲ. ನಾನೇ ಹೋಗ್ಬಿಟ್ಟು ಇವ್ರ ಊರಿಗೇನಾದರೂ ಹೋಗಿದ್ಯಾ ಅಂತೇಳಿ ನೋಡ್ಕೊಂಬರೋಣ ಅಂತ ಹೋದಾಗ ಇವಳಿಗೆ ವಿಷಯ ಗೊತ್ತಾಗಿರೋದು. ಏನು ವಿಷಯ ಅಂತ ತಿಳ್ಕೊಂಡಲೇ ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಿ ಸುಳ್ಳು ಕಂಪ್ಲೇಂಟ್ ಕೊಡ್ತಿದ್ದಾಳೆ. ಇವಳು ಮಾತು ನಂಬಕ್ಕೆ ಹೋಗ್ಬೇಡಿ, ಕಂಪ್ಲೇಂಟ್ ತಗೊಂಬಕ್ಕೆ ಹೋಗ್ಬೇಡಿ, ಹೇಳಿರ್ತೀನಿ. ಹೌದಾ, ಇವ್ರು ಹೇಳ್ತಾ ಇರೋದು ಹಂಗಾದ್ರೆ ಏನ್ ನೀವು ಅಣ್ಣ ತಂಗಿ ಒಬ್ಬೊಬ್ರು ಒಂದೊಂದ್ ಥರ ಹೇಳ್ತಾ ಇದ್ದೀರಲ್ಲ? ಇದರಲ್ಲಿ ಯಾರು ನಿಜ ಯಾರು ಸುಳ್ಳು ಏನು ಗೊತ್ತಾಗ್ತಾ ಇಲ್ಲಪ್ಪ. ಯಾಕೆ ನಿಮ್ಮ ತಂಗಿ ಕಂಡ್ರೆ ನಿಮ್ಗೆ ಆಗಲ್ವಾ? ಯಾಕ್ರಿ ರಾಣಿ ಅವರೇ, ನಿಮ್ಮ ಅಣ್ಣ ನೋಡಿದ್ರೆ ಇದರಲ್ಲಿ ಏನು ನನ್ನ ಹೆಂಡ್ತಿದಿಲ್ಲ ಅಂತ ಹೇಳ್ತಾ ಇದ್ದಾರೆ, ನೀನು ನೋಡಿದ್ರೆ ನಮ್ಮ ಅತ್ತಿಗೆನೇ ಕಾರಣ ಕಿಡ್ನಾಪ್ ಆಗಕ್ಕೆ ಅಂತ ನೀವು ಹೇಳ್ತಾ ಇದ್ದೀರಾ? ಏನಿದು? ನೋಡಿ ಮೇಡಮ್ ಅವರೇ, ನಮ್ಮ ಅಮ್ಮನ ಕಂಡ್ರೆ ಇವಳಿಗೆ ಆಗ್ತಾ ಇರಲಿಲ್ಲ, ಈ ಶ್ರೀದೇವಿಗೆ. ನಮ್ಮ ಅಮ್ಮನ ಜೊತೆ ಯಾವಾಗಲೂ ಜಗಳ ಆಡ್ತಾನೆ ಇದ್ಲು. ಮೊನ್ನೆನೂ ಅಷ್ಟೇ ಯಾರೋ ಕಳ್ಳ ದುಡ್ಡು ಕಿತ್ಕೊಳೋದ ನಮ್ಮ ಅಮ್ಮನ ಕೈಯಲ್ಲಿ ಇರೋದ. ಆದ್ರೆ ನಂಬಲಿಲ್ಲ ಮನೆಯವ್ರನ್ನೆಲ್ಲನ. ಏನೋ ನಮ್ಮ ಅಮ್ಮನೇನೆ ದುಡ್ಡು ಕೊಟ್ಟು ಕಳಿಸಿ ನಾಟಕ ಮಾಡ್ತೈತೆ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತೈತೆ ಅಂತ ನಮ್ಮ ಅಪ್ಪಗೂ ನಮ್ಮ ಅಣ್ಣಗೂ ಎಲ್ಲರೂ ನಂಬಿಸ್ಬಿಟ್ಲಿ ಇವಳು. ನಮ್ಮ ಅಮ್ಮಗೆ ಅದಕ್ಕೆ ಬೇಜಾರಾಗಿತ್ತು. ತಿರ್ಗಾ ನಮ್ಮ ಅಪ್ಪಯ್ಯ ದುಡ್ಡು ತರದಲ್ಲೇನೆ ಮನೆಗೆ ಬರಬೇಡ ಅಂತ ನಮ್ಮ ಮನೆಯಿಂದ ಆಚೆಗೆ ಹಾಕಿತ್ತಂತೆ. ಈಗ ನೋಡಿದ್ರೆ ಮನೇಲೇ ಇಲ್ಲ ನಮ್ಮ ಅಮ್ಮಯ್ಯ. ಇಷ್ಟೆಲ್ಲ ಆಗಿದೆ ಅಂದ್ರೆ ಇವಳೇ ತಾನೇ ನಮ್ಮ ಅಮ್ಮನ ಕಿಡ್ನಾಪ್ ಮಾಡಿರೋದು. ನೀವೇ ಹೇಳಿ, ನಾನು ಹೇಳ್ತಾ ಇರೋದಾಗೆ ಸತ್ಯ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಮೊದಲು ಇವಳನ್ನ ವಿಚಾರಿಸಿ ಹೇಳ್ತೀನಿ, ಗೊತ್ತಾಗುತ್ತೆ. ನಮ್ಮ ಅಮ್ಮಯ್ಯ ಎಲ್ಲೋಗೈತೆ ಅಂತ ಬಾಯಿ ಬಿಡ್ತಾಳೆ ಅವಾಗ. ಏನ್ರಿ ಶ್ರೀದೇವಿ ಅವರೇ, ಇವ್ರು ಹೇಳ್ತಾ ಇರೋದಕ್ಕೆ ನೀವೇ ಏನ್ ಹೇಳ್ತೀರಾ? ನಿಜನಾ? ನಿಮ್ಗೂ ನಿಮ್ಮ ಅತ್ತೆಗೂ ಆಗ್ತಾ ಇರ್ಲಿಲ್ವಾ? ಏನ್ ಜಗಳ ಮಾಡ್ತಾ ಇದ್ರಾ ದಿನಾನ? ಅಯ್ಯೋ ಮೇಡಮ್, ಹಂಗೇನಿಲ್ಲ ಮೇಡಮ್ ಅವರೇ. ಅಲ್ಲ, ನಮ್ಮ ಅತ್ತೆಗೆ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇನೆ ಆಗ್ತಾ ಇರ್ಲಿಲ್ಲ. ಅದು ಅಲ್ದೇನೆ ಒಂದ್ಸಲ ನಾನು ನನ್ನ ಕೈಗೆ ದುಡ್ಡು ಕೊಟ್ಬಿಟ್ಟು ಯಾರಿಗೋ ಕೊಟ್ಟು ಬರೋಗು ಅಂತ ಹೇಳಿದ್ರು. ಊರು ಬಿಟ್ಟು ಆಚೆ ಇದೆ ಅವ್ರ ಮನೆ ಹತ್ರ, ಅವ್ರಿಗೆ ಕೊಟ್ಟು ಬರೋಗು ಅಂತ ಕಳಿಸಿದ್ರು. ಹೋದ್ಸಲ ಏನೋ ಈ ಒಂದು ಅಲೆ 3 ತಿಂಗಳ ಮೇಲಾಯ್ತೇನೋ ಅವಾಗ. ಆದರೆ ಅವರೇ ಒಬ್ಬನ ಕಳ್ಳನ ಸೆಟ್ ಮಾಡಿಬಿಟ್ಟು ಕಿತ್ಕೊಂಡು ಹೋಗು ಅಂತ ಹೇಳ್ಕೊಟ್ಟು ಕಿತ್ಕೊಂಡು ಹೋಗಂಗೆ ಮಾಡಿದ್ರು. ಕೊನೆಗೆ ಆ ಕಳ್ಳನೇ ಬಂದು ಇವಾಗ ಕೈನೇ ಹೇಳ್ತು ನನಗೆ, ಕಿತ್ಕೊಂಡೋಗು ದುಡ್ಡು ತತ್ತಾಳೆ ಅಂತಾನ. ಅವನೇ ಒಪ್ಕೊಂಡ. ನಮ್ಮ ಅತ್ತೆನ ಆಮೇಲೆ ಒಪ್ಕೊಂಡ್ರು. ಆಮೇಲೆ ಇನ್ನೇನು ಮಾಡೋದು, ನಮ್ಮ ಮಾವ ಕ್ಷಮಿಸಿ ಸುಮ್ಮನಾದ್ರು, ಏನು ಮಾಡಲಿಲ್ಲ. ತಿರ್ಗಾ ಆಮೇಲೆ ನಮ್ಮ ಅತ್ತೆನ 1 ತಿಂಗಳು ನೀನು ಮನೇಲಿ ಇರಬೇಡ ಅಂತ ನಮ್ಮ ಮನೆಯಿಂದ ಆಚೆಗೆ ಹಾಕಿದ್ರು.
ಅದೇ ಸಿಟ್ಟಿಗೆ ಈ ಸಲನೂ ಹಂಗೆ ಮಾಡಿರ್ಬೋದೇನೋ, ನಾಟಕ ಮಾಡ್ತಿರ್ಬೋದೇನೋ ಅಂತ ನಾನು ಅಂದ್ಕೊಂಡೆ. ನಮ್ಮ ಮನೇಲಿ ಅಜ್ಜಿ ಐತೆ, ಆ ಅಜ್ಜಿಗೆ ಹಂಗಂದೆ, ಆ ಅಜ್ಜಿಗೂ ಅದೇ ತರ ಅನುಮಾನ ಬಂತು. ಇವ್ರಿಗೆ ಹೇಳಿದ್ಕೆ ಇವರು ಹಂಗೆ ಅಂದ್ರು, ಇರ್ಬೋದು ನಾಟಕ ಮಾಡ್ತಾ ಇರ್ಬೋದು ಅಂತಾನ. ಇದ್ರಲ್ಲಿ ನನ್ನ ತಪ್ಪೇನಿದೆ ಮೇಡಮ್ ಅವರೇ? ನಾನೇ ಕಿಡ್ನಾಪ್ ಮಾಡಿಸ್ಲಿ ನಮ್ಮ ಅತ್ತೆನ? ನನಗಂತ ಬುದ್ಧಿನೂ ಇಲ್ಲ ಗೊತ್ತಾ? ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಿದ್ದೆ. ರಾಣಿ, ಇಂಥದೆಲ್ಲ ಮಾಡಬೇಡ. ಶ್ರೀದೇವಿ ಒಳ್ಳೆಯವಳು, ಅವಳ ಮೇಲೆ ಇಲ್ದೇ ಇರೋ ಆರೋಪ ಎಲ್ಲ ಮಾಡಬೇಡ. ಕಿಡ್ನಾಪು ಮಾಡಿಸಿಲ್ಲ, ಎಂಥದ್ದು ಮಾಡಿಸಿಲ್ಲ. ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಯಾಕೆ ಇದು ಮಾಡ್ತೀಯ? ನಮ್ಮ ಮನೆ ಮರ್ಯಾದೆ ಯಾಕೆ ತೆಗಿತೀಯಾ? ಕಾಣೆ ಆಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡೋಣ, ಮೇಡಮ್ ಅವರು ಹುಡುಗ ಕೊಡ್ತಾರೆ. ನನ್ನ ಹೆಂಡ್ತಿ ಅಂತವಳಲ್ಲ, ನಮ್ಮ ಅಮ್ಮನ ಕಿಡ್ನಾಪ್ ಮಾಡ್ಸೋಂತವಳಲ್ಲ. ಸುಮ್ಮನೆ ಇರ್ತೀಯಾ? ಮೇಡಮ್ ಅವರೇ, ಇವಳು ಮಾತು ಕೇಳಕ್ಕೆ ಹೋಗಬೇಡಿ, ಕಂಪ್ಲೇಂಟ್ ತಗೊಳ್ರಿ. ನಾನು ಹೇಳ್ತೀನಿ, ನಮ್ಮ ಅಮ್ಮ ಯಾಕೆ ಕಾಣೆ ಆಗೈತೆ 2 ದಿವಸದಿಂದ. ನಮ್ಮ ಮನೆ ಹೆಸರು ಜಯಮ್ಮ ಅಂತಾನ, ನಮ್ಮೂರು ಸೋಮನಹಳ್ಳಿ. ಇಲ್ಲ ಮೇಡಮ್ ಅವರೇ, ಇವನ್ ಮಾತು ನಂಬೇಡಿ. ಇವನು ಎಂಟಿ ಪರ, ಎಂಟಿ ಹೇಳ್ದಂಗೆ ಕೇಳ್ತಾನೆ. ಎಂಟಿ ಏನೇ ಮಾಡಿದ್ರು ಅವಳದ್ದು ಏನು ತಪ್ಪಿರಲ್ಲ ಅನ್ನೋ ಮಾತಾಡ್ತಾನೆ. ನಮ್ಮನ ಬಗ್ಗೆ ಇವನಿಗೆ ಒಂದು ಸ್ವಲ್ಪನೂ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ, ಏನೂ ಇಲ್ಲ. ನನಗೆ ನಮ್ಮ ಅಮ್ಮನೇ ಮುಖ್ಯ. ನಮ್ಮನ ಕಂಡ್ರೆ ಇವಳಿಗೆ ಆಗ್ತಾ ಇರಲಿಲ್ಲ. ಇವರಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಅದಕ್ಕೆ ಏನೇ ಆದ್ರೂ ಎಂಟಿನ ಬಿಟ್ಕೊಡಲ್ಲ ಅವನು. ಅವ್ರ ಅಮ್ಮ ಯಾಕೆ ಕಳೆದೋದ್ರು ಹೋಗ್ಲಿ, ಅವಳು ಕಿಡ್ನಾಪ್ ಆದ್ರೂ ಆಗ್ಲಿ, ಆದ್ರೆ ಎಂಟಿ ಮಾತ್ರ ಚೆನ್ನಾಗಿರ್ಬೇಕು, ಜೈಲಿಗೆ ಹೋಗ್ಬಾರ್ದು ಅನ್ನೋದೇ ಇವನ ಉದ್ದೇಶ. ನನ್ನ ಮಾತು ನಂಬಿ ಮೇಡಮ್ ಅವರೇ, ದಯವಿಟ್ಟು ನಮ್ಮ ಅಮ್ಮನ ಹುಡುಕೊಡಿ. ಇವಳನ್ನ ಅರೆಸ್ಟ್ ಮಾಡಿ ಮೊದಲು ಒಳಗಾಕಿ ಹೇಳ್ತೀನಿ, ಅವಾಗ ಬಾಯಿ ಬಿಡ್ತಾಳೆ ನಮ್ಮ ಅಮ್ಮ ಎಲ್ಲೈತೆ ಅಂತನ. ದಯವಿಟ್ಟು ಮೇಡಮ್ ನನ್ನ ನಂಬಿ. ನಾನು ಸುಳ್ಳು ಹೇಳ್ತಾ ಇಲ್ಲ ಮೇಡಮ್ ಅವರೇ. ಆಯ್ತು ರಾಣಿ ಅವರೇ, ಅಳಬೇಡಿ, ಕಣ್ಣೀರ್ ಹಾಕ್ಬೇಡಿ, ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮಮ್ಮ ಎಲ್ಲ ಇದ್ರು ನಾವು ಹುಡುಕೊಡ್ತೀವಿ, ಅಳಬೇಡಿ, ಸುಮ್ಮನೆ ಇರಿ. ಶ್ರೀದೇವಿ ಅವರೇ, ಇವ್ರು ಹೇಳ್ತಾ ಇರೋದು ನಿಜಾನಾ? ಏನಾದ್ರೂ ಕಿಡ್ನಾಪ್ ಮಾಡಿಸಿದ್ರೆ ಎಲ್ಲಿದ್ದಾರೆ ಅವರು ಅಂತೇಳಿ ಇಲ್ಲೇ ಹೇಳ್ಬಿಡಿ. ಇಲ್ಲ ಅಂದ್ರೆ ತುಂಬಾ ಪರಿಣಾಮ ನೀವು ಎದುರಿಸ್ಬೇಕಾಗುತ್ತೆ ನೋಡಿ. ಅಯ್ಯೋ ಮೇಡಮ್ ಅವರೇ, ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು ಮೇಡಮ್ ಅವರೇ. ದಯವಿಟ್ಟು ನನ್ನ ನಂಬಿ. ನಾನು ಯಾವುದೇ ಕಾರಣಕ್ಕೂ ಕಿಡ್ನಾಪ್ ನನಗಂತ ಕಿಡ್ನಾಪರ್ಸ್ ಯಾರು ಅಂತಾನೂ ಗೊತ್ತಿಲ್ಲ, ಯಾರಿಗೆ ಹೇಳ್ಬೇಕು ಅಂತಾನೂ ಗೊತ್ತಿಲ್ಲ. ನಾನು ಮನೆ ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಮೇಡಮ್ ಅವರೇ. ಹಂಗಿದ್ಮೇಲೆ ನಾನು ಹೆಂಗೆ ಯಾರಿಗೆ ಹೇಳಿ ಕಿಡ್ನಾಪ್ ಮಾಡಿಸ್ಲಿ ಹೇಳಿ? ನಮ್ಮ ಅತ್ತೆ ಎಲ್ಲೋಗಿದೆ ಅಂತ ನನಗೂ ತುಂಬಾ ದುಃಖ ಇದೆ ಮೇಡಮ್ ಅವರೇ. ಆದಷ್ಟು ಬೇಗ ಸಿಗ್ಲಿ ಅಂತ ದೇವ್ರ ಹತ್ರ ಅರ್ಕೆನೆಲ್ಲ ಮಾಡ್ಕೊಂಡಿದ್ದೀನಿ. ನನ್ನ ಗಂಡಗೂ ಅವ್ರ ಅಮ್ಮನ ಮೇಲೆ ತುಂಬಾ ಪ್ರೀತಿ ಇದೆ, ಆದ್ರೆ ಹೆಂಡತಿ ಮೇಲೂ ಪ್ರೀತಿ ಇದೆ. ಅಮ್ಮ ಕಳೆದೋಗಿದ್ದಾರೆ ಅಂತೇಳಿ ಎಂಟಿ ಮೇಲೆ ಹೇಳೋ ಅಂತ ಕೆಟ್ಟವ್ರಲ್ಲ ಅವರು. ಈ ರಾಣಿಗೆ ನನ್ ಕಂಡ್ರೆ ಆಗಲ್ಲ, ಅದಕ್ಕೆ ಹಿಂಗೆಲ್ಲ ಹೇಳ್ತಿದ್ದಾಳೆ. ಅವ್ರ ಅಮ್ಮನಿಗೂ ನನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಾವಿಬ್ರು ಇಷ್ಟಪಟ್ಟು ಮದ್ವೆ ಆಗಿ ಬಂದಿರೋರು. ಮದ್ವೆ ಆಗಿ ಬಂದಾಗಿಂದನ ಅವ್ರಿಗೆ ನನ್ ಏನೇ ಮಾಡಿದ್ರು ಇಷ್ಟ ಆಗ್ತಾ ಇರ್ಲಿಲ್ಲ. ಹಂಗಾಗಿ ಈ ತರ ಹೇಳ್ತಿದ್ದಾಳೆ ಅಷ್ಟೇನೆ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ, ನಂದೇನು ತಪ್ಪಿಲ್ಲ ಮೇಡಮ್. ನನ್ನ ನಂಬಿ. ಇಲ್ಲಿ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ನೋಡಿ ಶ್ರೀದೇವಿ ಅವರೇ, ಇವರು ಹೇಳ್ತಾ ಇರೋದ್ರಿಂದ ನಿಮ್ಮನ್ನ ಜೈಲಲ್ಲೇ ಇಡ್ತಾ ಇದ್ದೀವಿ, ಸ್ಟೇಷನ್ಗೆ ಹಾಕ್ತಾ ಇದ್ದೀವಿ. ನಿಮ್ಮ ಅತ್ತೆಯವರು ಹುಡುಕ್ತೀವಿ ಎಲ್ಲಿದ್ದಾರೆ ಅಂತ ಹೇಳಿ. ಸಿಕ್ಕಿದ್ಮೇಲೆ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ನೀವು ಕಿಡ್ನಾಪ್ ಮಾಡಿಸಿದ್ರಾ ಇಲ್ವಾ ಅಂತಾನ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಒಳಗಾಗ್ತೀರಾ? ಇಲ್ಲ ಮೇಡಮ್ ಅವರೇ, ದಯವಿಟ್ಟು ನನ್ನೇನು ಮಾಡಬೇಡಿ. ನಾನಂತ ಕೆಲಸ ಮಾಡೋಳಲ್ಲ. ಅಂತ ಕೆಲಸ ಮಾಡಿದಿರೋ ಬಿಟ್ಟಿದಿರೋ ಅಂತ ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಇಲ್ಲೇ ಇರ್ಬೇಕಾಗುತ್ತೆ. ರವಿ ಅವರೇ, ನಿಮ್ಮ ಹೆಂಡತಿನ ಇಲ್ಲೇ ಇರ್ಬೇಕಾಗುತ್ತೆ ಸ್ಟೇಷನ್ ಅಲ್ಲಿ, ನಿಮ್ಮ ಅಮ್ಮ ಸಿಗೋವರೆಗೂ. ದಯವಿಟ್ಟು ನಮಗೆ ಕೋಆಪರೇಟ್ ಮಾಡಬೇಕು ನೀವು. ಮೇಡಮ್, ಈ ರಾಣಿ ಮಾತು ನಂಬೇಡಿ ಮೇಡಮ್. ಇವಳು ಹೇಳ್ತಾ ಇರೋದು ಸುಳ್ಳು. ನನ್ನ ಹೆಂಡತಿ ಅಂತವಳಲ್ಲ, ಅಷ್ಟು ಕೆಟ್ಟವಳಲ್ಲ ಮೇಡಮ್ ಅವರೇ. ಎಷ್ಟೋ ಸಲ ಇವರು ಎಷ್ಟೇ ಹಿಂಸೆ ಕೊಟ್ರು, ಏನೇನೋ ಆರೋಪ ಮಾಡಿದ್ರು ಅವಳು ಅವ್ರ ಮೇಲೆ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿರಲಿಲ್ಲ. ಅಂಥದ್ರಲ್ಲಿ ಈ ಕಿಡ್ನಾಪ್ ಮಾಡ್ಸೋಕ್ಕೆ ಇವಳಿಗಿಂದ ಹೆಂಗೆ ಸಾಧ್ಯ ಆಗುತ್ತೆ ಮೇಡಮ್ ಅವರೇ? ನಮ್ಮ ಕಳೆದೋದಾಗಿಂದ ಇವಳು ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ದಾಳೆ. ಹಂಗಿದ್ಮೇಲೆ ಕಿಡ್ನಾಪ್ ಮಾಡ್ಸೋಕ್ಕಾಗುತ್ತಾ? ನೀವೇ ಯೋಚನೆ ಮಾಡಿ. ಈ ರಾಣಿ ಕಣ್ಣೀರಿಗೆ ನೀವು ಮರಳಾಗಬೇಡಿ ಮೇಡಮ್ ಅವರೇ. ಏ ರಾಣಿ, ಯಾಕೆ ಇಂಥ ಕೆಲಸ ಮಾಡ್ತೀಯಾ ಹೇಳೆ? ಏನ್ ಹೇಳೋದು? ಹೇಳೋದೆಲ್ಲ ಹೇಳಿದೀನಿ ಮೇಡಮ್. ಮೊದಲು ಒಳಗೆ ಹೇಳ್ಕೊಂಡೋಗಿ ಒಳಗಾಕ್ರಿ, ಜೈಲ್ಗೆ ಹಾಕ್ರಿ ಇವಳ. ಬಾಯಿ ಬಿಡಿಸಿ. ಆಯ್ತಮ್ಮ, ನಿಮ್ಮ ಹೆಸರೇನು? ಶ್ರೀದೇವಿ ಅಲ್ಲ? ಶ್ರೀದೇವಿ ಅವರೇ, ನಡೀರಿ ಒಳಗಡೆ. ಏನ್ರಿ ಇದು? ಶ್ರೀದೇವಿ, ಏನು ಮಾಡೋಕ್ಕಾಗಲ್ಲ. ಅನುಮಾನ ಬಂದಮೇಲೆ ಇದೆಲ್ಲ ಎದುರಿಸಲೇಬೇಕು. ನೀನು ಏನು ಎದುರ್ಕೊಂಬಕ್ಕೆ ಹೋಗ್ಬೇಡ. ಅಮ್ಮ ಎಲ್ಲಿದ್ರೂ ಸಿಕ್ಕೇ ಸಿಗುತ್ತೆ. ನೋಡೋಣ, ಸಿಕ್ಕಿದ ಮೇಲೆ ಸತ್ಯ ಏನು ಅಂತ ಹೊರಗೆ ಬರುತ್ತೆ. ಆಮೇಲೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಸತ್ಯ ಹೇಳ್ತಾ ಇದ್ದಾರೆ ಅಂತ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಈಗ ನಾವೇನು ಮಾಡೋ ಪರಿಸ್ಥಿತಿಲಿಲ್ಲ. ಶ್ರೀದೇವಿ ಅವರೇ, ನಡೀರಿ ಒಳಗಡೆ. ನಾನಂತ ಕೆಲಸ ಮಾಡ್ತೀನೇನ್ರಿ? ಹೇಳಿ. ಶ್ರೀದೇವಿ, ನಿನ್ನ ನಾನು ನಂಬ್ತೀನಿ. ನೀನು ಅಳಬೇಡ. ನೀನು ಆದಷ್ಟು ಬೇಗ ಬಿಡಿಸ್ಕೊಂಡು ಹೋಗ್ತೀನಿ ಇಲ್ಲಿಂದನ. ಚಿಂತೆ ಮಾಡಬೇಡ. ನಡೀರಿ ಒಳಗಡೆ. ನೋಡಿ ರಾಣಿ ಅವರೇ, ಅಳಬೇಡಿ, ಕಣ್ಣೀರು ಒರೆಸ್ಕೊಳ್ಳಿ. ಈಗ ಮನೆಗೆ ಹೋಗಿ ನಾವು ನಿಮ್ಮಮ್ಮ ಎಲ್ಲಿದ್ದಾರೆ ಅಂತೇಳಿ ಹುಡುಕಕ್ಕೆ ಶುರು ಮಾಡ್ತೀವಿ. ಅವ್ರು ಸಿಕ್ಕಿದ್ಮೇಲೆ ನಿಜ ಏನು ಅಂತ ಗೊತ್ತಾಗುತ್ತೆ. ಈಗ ಹೊರಡಿ ನೀವು. ಸರಿ ಆಯ್ತು ಮೇಡಮ್ ಅವರೇ, ಆದಷ್ಟು ಬೇಗ ಹುಡುಕೊಡಿ. ಮೇಡಮ್, ನನ್ನ ಹೆಂಡತಿ ಏನೂ ತಪ್ಪು ಮಾಡಿಲ್ಲ ಮೇಡಮ್. ಅವಳು ಅಂಥವಳಲ್ಲ. ನನ್ನ ತಂಗಿ ಅವಳ ಮೇಲಿನ ದ್ವೇಷಕ್ಕೆ ಈ ಥರ ಹೇಳ್ತಿದ್ದಾಳೆ.
ಆಯ್ತು ನೋಡೋಣ ಯಾವ್ದು ಸುಳ್ಳು ಯಾವ್ದು ಸತ್ಯ ಅಂತ ನಾವೆಲ್ಲನ ಎನ್ಕ್ವೈರಿ ಮಾಡ್ತೀವಿ, ನೀವೀಗ ಹೊರಡಿ. ಆಯಿತು ಮೇಡಮ್, ಆದಷ್ಟು ಬೇಗ ನಮ್ಮ ಅಮ್ಮನ ಹುಡುಕೊಡಿ. ಓಕೆ ಸರಿ, ಹುಡುಕ್ತೀವಿ, ನೀವು ಹೊರಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.